ಸ್ಥಾಪನೆಯಾಗಿ 45 ವರ್ಷ, ಎರಡೂ ಒಂದೇ ಗಳಿಗೆಗೆ ಬಂದಿದೆ. ಈ ಎರಡು ಮಹತ್ವದ ಒಂದು ವಿಚಾರಗಳಲ್ಲಿ ಒಂದೇ ಗಳಿಗೆ ಬಂದಿದ್ದು ಅಮೃತಗಳಿಗೆ ಅಂತ ನಾನು ಭಾವಿಸ್ತೇನೆ. ನಾವು ಇವತ್ತು ಮತ್ತೆ ಸಂಕಲ್ಪ ಮಾಡಿದ್ದೇವೆ, ಏನು ನಮ್ಮ ಹಿರಿಯರು ಕಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ, ಆ ಧ್ಯೇಯ ಉದ್ದೇಶಗಳಿಗೆ ಆದರ್ಶಗಳಿಗೆ ಅನುಗುಣವಾಗಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು, ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಇವತ್ತು ಇದನ್ನು ಆಚರಣೆಯನ್ನು ಮಾಡ್ತೇವೆ. ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಗ್ರೂಪ್ ಹುಮ್ಮಸ್ಸು ಇವತ್ತು ಬಂದಿದೆ. ಆಮೇಲೆ 10ನೇ ತಾರೀಕು ಹಗಲು ರಾತ್ರಿ ಏನು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿದೆ, ಬೆಲೆ ಏರಿಕೆಯಿಂದ ಹಿಡಿದು ಭ್ರಷ್ಟಾಚಾರದಿಂದ ಎಲ್ಲ ವಿರುದ್ಧ 10ನೇ ತಾರೀಕು ಹಗಲು ರಾತ್ರಿ ಉಪವಾಸ ಧರಣಿ ಸಹಜವಾಗಿ ಅಂಕಿತ ಅದರ ವಾಕಿನ ಸಂಪೂರ್ಣವಾಗಿ ರೂಲ್ಸ್ ಎಲ್ಲ ಬಂದಾಗ ಒಂದು ಮಾತನ್ನು ಹೇಳ್ತಾರೆ, ರಾಷ್ಟ್ರದಲ್ಲಿ ರೂಲ್ ಆಫ್ ಲಾ ಅನ್ನುವಂಥದ್ದು ಸ್ಥಾಪನೆ ಆಗಬೇಕನ್ನುವಂಥದ್ದು ಮತ್ತು ವಾಪ್ ಹೆಸರಲ್ಲಿ ಹಲವಾರು ದೇವಸ್ಥಾನ, ಹಲವಾರು ಸರ್ಕಾರಿ ಕಚೇರಿಗಳು ಮತ್ತು ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಜಾಗ ಬಗ್ಗೆ ಏನು ವಾಪ್ ಅಂತಂದು ಕ್ಲೇಮ್ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕೂಡ ತೆರೆ ಬೀಳ್ತದೆ. ಮತ್ತು ಯಾರಿಗೆ ಅನ್ಯಾಯ ಆಗಿದೆ, ಹಲವಾರು ರೈತರಿಗೆ ಅನ್ಯಾಯ ಆಗಿದೆ, ಹಲವಾರು ಮುಸಲ್ಮಾನರು ಕೂಡ ಅನ್ಯಾಯ ಆಗಿದೆ, ಅವರಿಗೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ರೂಲ್ ಆಫ್ ಲಾ ಸ್ಥಾಪನೆ ಆಗ್ತದೆ. ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಅವರ ಹಕ್ಕುಗಳ ಪ್ರತಿಪಾದಿಸೋದಕ್ಕೆ ನ್ಯಾಯ ಕೊಡೋ ಸಲುವಾಗಿ ಈ ಒಂದು ಏನು ನಿರ್ಣಯ ಆಗಿದೆ ಅದು ಜಾರಿಯಾದಾಗ ಸಂಪೂರ್ಣ ಎಲ್ಲರೂ ಕೂಡ ಅದರ ಅನುಭವ. ಸರ್, ಈ ಮೇಘದಾಟು ಯೋಜನೆಗೆ ತಮಿಳುನಾಡಿನಿಂದ ನಾವು ಪರ್ಮಿಷನ್ ಕಳಸಾ ಬಂಡೂರಿಗೆ ಕೇಂದ್ರದಿಂದ ಇವರು ಕೊಡ್ತಾರೆ. ಎತ್ತಿನ ಹೊಳೆ ಯೋಜನೆಗೆ ಕೇಂದ್ರ ಈಗಾಗಲೇ DPR ಕೊಟ್ಟುಬಿಟ್ಟಿದೆ. ಕೇಂದ್ರ ಈಗಾಗಲೇ ಅನುಮತಿ ಕೊಟ್ಟುಬಿಟ್ಟಿದೆ ಕಳಸಾ ಬಂಡೂರಿಗೆ. ಎನ್ವೈರ್ಮೆಂಟ್ ಎತ್ತಿನ ಕಳಸಾ ಬಂಡೂರಿಗೆ ಎತ್ತಿನ ಹೊಳೆಗೆ ಯಾವುದು ಪರ್ಮಿಷನ್ನೇ ಬೇಕಾಗಿದೆ. ಎತ್ತಿನ ಹೊಳೆ ಯಾವುದೋ ಅಂತಾರಾಜ್ಯ ವ್ಯವಹಾರದಲ್ಲೇ ಕಳಸಾ ಬಂಡೂರು ಈಗಾಗಲೇ DPR ಅಪ್ರೂವ್ ಮಾಡಿದ್ದಾರೆ. ಈಗ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೂಡ ಅತಿ ಶೀಘ್ರದಲ್ಲಿ ಸಿಗ್ತಾ ಇದೆ. ಇವರು ಮೇಕೆದಾಟು ದೊಡ್ಡ ಪಾದಯಾತ್ರೆ ಮಾಡಿದರು. ಅವಾಗ ನಾವು ಹೇಳಿದ್ವಿ ಮೇಕೆದಾಟು ರಾಜ್ಯ ವಿವಾದದಲ್ಲಿ ಕೋರ್ಟಲ್ಲಿದೆ ಅಂದರೆ ಕೋರ್ಟಲ್ಲಿಲ್ಲ, ನಾವು ತರ್ತೀವಿ ಅಂದರೆ. ಈಗ ಅಧಿಕಾರದಲ್ಲಿದ್ದಾರೆ ತಮಿಳುನಾಡಿನಲ್ಲಿ, ಅವ್ರ ಮಿತ್ರ ಪಕ್ಷ DMK ಅಧಿಕಾರದಲ್ಲಿದೆ. ಅವ್ರ ಹತ್ರ 5 ನಿಮಿಷ ಮಾತಾಡಿದರೆ 5 ನಿಮಿಷದಲ್ಲಿ ಬಗೆಹರಿಸ್ತಾರೆ ಅಂತ ರಾಜಕೀಯ ಇಚ್ಛಾಶಕ್ತಿಯನ್ನು ನಮ್ಮ ರಾಜ್ಯದ ನಾಯಕರು ತೋರಿಸ್ತಾರೆ. ಜಸ್ಟಿಸ್ ಕುನಾಲ್ ಅವರು ಮಧ್ಯಂತರ ವರದಿಯನ್ನು ಸಲ್ಲಿಸ್ಯಾರ. ಕೋವಿಡ್ ಏನು ನೀವು ಇದನ್ನು ಮಾಡಿಬಿಟ್ಟಿದ್ದಾರೆ ಅಲ್ಲ, ಏನು ವಿವರ ನಮ್ಗೆ ಗೊತ್ತಿಲ್ಲ. ವಿವರ ಗೊತ್ತಾದರೆ ಅದನ್ನು ಟಿಪ್ಪಣಿ ಮಾಡಿ.